ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ಮಾರ್ಕೆಟಿಂದ ದೊಡ್ಡ ಫ್ರೆಶ್ ಮೀನು ತಗೊಂಡು ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಘಮ ಘಮ ಸ್ಪೆಷಲ್ ಸಾರು ತೋರಿಸ್ತೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹೋಟೆಲಲ್ಲಿ ತಿನ್ನೋದಕ್ಕಿಂತಲೂ ರುಚಿಯಾಗಿ ಸಾರು ನಾವು ಮನೆಯಲ್ಲಿ ಮಾಡ್ಬೋದು. ಹಾಗೂ ಒಮ್ಮೆಲೆ ನಿಮಗೆ ಕ್ಯಾಂಟೀನ್ ಹೋಟೆಲ್ ಏನಾದರೂ ಇದೆ ಆದರೆ ಈ ರೀತಿ ಮಸಾಲ ಹಾಕಿ ನಾನಿವತ್ತು ತೋರಿಸಿದ ರೀತಿ ಸಾರು ಮಾಡಿ. ತುಂಬ ಚೆನ್ನಾಗಾಗುತ್ತೆ, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಓಕೆ, ಇವಾಗ ಫಸ್ಟ್ ನಾನು ನಿಮಗೆ ಮೀನನ್ನು ಯಾವ ರೀತಿ ಕ್ಲೀನ್ ಮಾಡ್ತಾರೆ ಅದನ್ನು ತೋರಿಸ್ತೀನಿ. ಯಾಕೆಂದರೆ ಕೆಲವರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಮೀನು ಯಾವ ರೀತಿ ಮಾಡ್ತಾರೆ ತೋರಿಸಿ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ನಿಮಗೋಸ್ಕರ ನಾನು ಈ ವಿಡಿಯೋವನ್ನು ಹಾಕಿದ್ದೀನಿ. ಓಕೆ, ಇವಾಗ ಮೀನು ರೆಡಿ ಆಯಿತು. ಇನ್ನೊಂದು ಚೆನ್ನಾಗಿ ತೊಳೆದು ಇವಾಗ ನಾನು ಮಸಾಲ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪೌಡರ್ ಆ್ಯಡ್ ಮಾಡೋಣ. ಜಾಸ್ತಿ ಬೇಡ, ನೀವು ನಾರ್ಮಲಾಗಿ ನಾವು ಫ್ರೈ ಮಾಡುವಾಗ ಸ್ವಲ್ಪ ಜಾಸ್ತಿ ಹಾಕ್ತೀವಲ್ವ ಚಿಲ್ಲಿ ಪೌಡ್ರೆಲ್ಲ, ಇಲ್ಲಿ ನೀವು ಸ್ವಲ್ಪ ಹಾಕಿದರೆ ಸಾಕು. ಜೀರಾ ಪೌಡರ್ ಆ್ಯಡ್ ಮಾಡಿದ್ದೀನಿ, ಚಿಲ್ಲಿ ಪೌಡರ್ ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ನೀವು ಹಾಗೆಯೇ ಬಿಡಿ. ಇಂಥ ದೊಡ್ಡ ಮೀನಿಗೆಲ್ಲ ಉಂಟು ನೋಡಿ, ಸ್ವಲ್ಪ ವೆನಿಗರ್ ಕೂಡ ಆ್ಯಡ್ ಮಾಡಿದ್ದೀನಿ. ನಾವು ಫಸ್ಟಿಗೆ ಸ್ವಲ್ಪ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡಿಟ್ಟು ಫ್ರೈ ಮಾಡಿ ಸಾರು ಮಾಡಿದರೆ ಚೆನ್ನಾಗಾಗುತ್ತೆ. ಹಾಗಾಗಿ ನಿಮಗೆ ನಾನು ಹೇಳ್ತಾ ಇದ್ದೀನಿ ಈ ರೀತಿ ನೋಡಿ. ಸ್ವಲ್ಪ ಮಸಾಲವನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು. ಅಥವಾ ನಿಮ್ಮ ಟೈಮ್ ಇದೆ ಆದರೆ ಜಾಸ್ತಿ ಹೊತ್ತು ಬಿಡ್ಬೋದು. ಇವಾಗ ಇಲ್ಲಿ ಮಸಾಲ ರೆಡಿ ಮಾಡೋಣ. ಸ್ವಲ್ಪ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ. ಇವತ್ತು ನಾವು ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕುಂಟು. ಇಲ್ಲಿ ನಾನು ಸ್ವಲ್ಪ ಮೀನು ತೊಗೊಂಡಿದ್ದೀನಿ, ಎಲ್ಲ ತಂದಿದ್ದ ಮೀನು ನಾನು ಹಾಕಲಿಲ್ಲ. 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಖಾರಕ್ಕನುಗುಣವಾಗಿ ಚಿಲ್ಲಿ ಒಣಮೆಣಸನ್ನು ಹಾಕಿದ್ದೀನಿ. ಹಾಗೂ ಒಂದು ನೀರುಳ್ಳಿಯನ್ನು ಸೇರಿಸಿದ್ದೀನಿ, ದೊಡ್ಡ ಸೈಜ್ ಒಂದು ನೀರುಳ್ಳಿ. ಆಮೇಲೆ ಸಣ್ಣ ಸೈಜ್ ಆದರೆ ನೀವು 2 ನೀರುಳ್ಳಿಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಆದಮೇಲೆ 1 ಕಪ್ಪಷ್ಟು ನಾನಿಲ್ಲಿ ತೆಂಗಿನ ತುರಿಯನ್ನು ಕೂಡ ಸೇರಿಸಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಮಸಾಲವನ್ನು ಒಳ್ಳೆ ರೀತಿ ನಾವು ಫ್ರೈ ಮಾಡಬೇಕು. ಓಕೆ, ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕಾಳು ಮೆಣಸನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಕಾಳು ಮೆಣಸಿನ ಫ್ಲೇವರ್ ತುಂಬ ಒಳ್ಳೆಯದಾಗುತ್ತೆ ಇದಕ್ಕೆ. ಹಾಗೂ ಇದಕ್ಕೆ ಟೊಮೆಟೊವನ್ನು ಹಾಕೋಣ. ನಾನಿಲ್ಲಿ 2 ದೊಡ್ಡ ಟೊಮೆಟೊವನ್ನು ಯೂಸ್ ಮಾಡಿದ್ದೀನಿ. ನೀವು ಸಾರೆಲ್ಲ ಜಾಸ್ತಿ ಮಾಡೋದಾದರೆ 3ರಿಂದ 4 ಟೊಮೆಟೊ ಹಾಕ್ಬೋದು. ಹಾಗೂ ನೀರುಳ್ಳಿ ಕೂಡ 1 ಜಾಸ್ತಿ ಹಾಕ್ಬೋದು.
ಇಲ್ಲಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಲಿ. ಸಾಫ್ಟ್ ಆಗಿದ್ದೇ ಗ್ಯಾಸನ್ನು ಆಫ್ ಮಾಡಿ ಮಸಾಲ ಸ್ವಲ್ಪ ತಣ್ಣಗಾದ ಮೇಲೆ ನಾವಿದನ್ನು ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಓಕೆ, ಮಸಾಲ ತಣ್ಣಗಾಗೋ ತನಕ ನಾವು ಮೀನನ್ನು ಇಲ್ಲಿ ಫ್ರೈ ಮಾಡೋಣ. ನಾನು ಅದೇ ಬಾಣಲೆಯಲ್ಲಿ ಮೀನನ್ನು ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಮೀನನ್ನು ನಾರ್ಮಲಾಗಿ ನೀವು ಯಾವ ರೀತಿ ಫ್ರೈ ಮಾಡ್ತೀರಿ ನೋಡಿ ಅದೇ ರೀತಿ ಮಾಡಿ, ಆದರೆ ತುಂಬ ಖಡಕ್ಕಾಗಿ ಫ್ರೈ ಮಾಡಲಿಕ್ಕಿಲ್ಲ. ಒಂದು ಸೈಡ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ, ಇನ್ನೊಂದು ಸೈಡ್ ಟರ್ನ್ ಮಾಡಿ ಹಾಕಿ. ಹಾಗೂ ಗ್ಯಾಸನ್ನು ಫಾಸ್ಟಲ್ಲಿಟ್ಟು ಫ್ರೈ ಮಾಡಬೇಕಾಗುತ್ತೆ. ಲೋ ಫ್ಲೇಮಲ್ಲಿಟ್ಟು ನೀವು ಫ್ರೈ ಮಾಡಿದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಮೀನು, ಮತ್ತು ಸಾರಿಗೆ ಹಾಕುವಾಗ ಹುಡಿ ಆಗುವ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಫಾಸ್ಟಲ್ಲಿಟ್ಟು ಎರಡು ಸೈಡ್ ಕೂಡ ನೋಡಿ ಈ ರೀತಿ ಫ್ರೈ ಮಾಡಿ. ನೋಡಿ ಹೀಗೆ ಫ್ರೈ ಆದರೆ ಸಾಕು, ತುಂಬ ಖಡಕ್ಕಾಗಿ ಫ್ರೈ ಮಾಡಬೇಡಿ. ಇವಾಗ ಫ್ರೈ ಮಾಡಿದ ಮೀನಿನ ಎಣ್ಣೆ ಇತ್ತು ನೋಡಿ, ಅದನ್ನೇ ನಾನು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಓಕೆ, ಇವಾಗ ಎಣ್ಣೆಗೆ ನಾನು ಸಣ್ಣದಾಗಿ ಹೆಚ್ಚಿದ ಬೆಳ್ಳುಳ್ಳಿಯನ್ನು ಹಾಕ್ತೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಇದನ್ನು ಫ್ರೈ ಮಾಡೋಣ. ಜಾಸ್ತಿ ಕೆಂಪು ಮಾಡಬೇಡಿ, ಸ್ವಲ್ಪ ಕೆಂಪಾಗಬೇಕು. ಇದರೊಂದಿಗೆ ಇವಾಗ ನಾನು ಕೆಂಪಾಗಿದ್ದೆ ಕರಿಬೇವು ಸೊಪ್ಪು ಹಾಗೂ ಹಸಿಮೆಣಸಿನ್ಕಾಯಿ, ನೀರುಳ್ಳಿ ಇಷ್ಟನ್ನು ಸೇರಿಸಿದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಇಲ್ಲಿ ನೀರುಳ್ಳಿ ಚೆನ್ನಾಗಿ ಕೆಂಪಾಗಬೇಕು. ನೀರುಳ್ಳಿ ಕೆಂಪಾಗಿದ್ದೆ ನಾವು ಮಸಾಲ ಗ್ರೈಂಡ್ ಮಾಡಿ ಹಾಕಿ ಇಟ್ಟಿದ್ವಿ ನೋಡಿ, ಅದನ್ನು ಆ್ಯಡ್ ಮಾಡೋಣ. ಮಸಾಲ ಆಲ್ರೆಡಿ ನಾವು ಫ್ರೈ ಮಾಡಿದ್ದೀವಿ, ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ನಾವು ಮತ್ತೊಮ್ಮೆ ಫ್ರೈ ಮಾಡಬೇಕಂತ ಇಲ್ಲ. ಆದರೂ ಎಣ್ಣೆಯಲ್ಲಿ ಸ್ವಲ್ಪ ನೋಡಿ ಈ ರೀತಿ 1 ನಿಮಿಷ ಮಿಕ್ಸ್ ಮಾಡಿ. ಆಮೇಲೆ ಇದಕ್ಕೆ ಎಷ್ಟು ಬೇಕಾಗುವಷ್ಟು ನೀರನ್ನು ಸೇರಿಸಿಬಿಡಿ. ತುಂಬ ತೆಳುವಾಗಿ ಮಾಡಬೇಡಿ, ಹಾಗಂತೇಳಿ ತುಂಬ ದಪ್ಪನೂ ಅಲ್ಲ. ಓಕೆ, 1 ನಿಮಿಷ ನಾನು ಫ್ರೈ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಇವಾಗ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಬೇಕಾಗುವಷ್ಟು ನೀರನ್ನು ಹಾಕಿದ್ದೀನಿ. ಇದಕ್ಕೆ ಇವಾಗ ನಾವು ಹುಳಿ ರಸವನ್ನು ಹಾಕೋಣ. ಅರ್ಧ ಲಿಂಬೆ ಗಾತ್ರದಷ್ಟು ಹುಳಿಯನ್ನು ನಾನು ನೀರು ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಉಪ್ಪು ಎಲ್ಲ ಹಾಕಿ ನಾನು ಆಮೇಲೆ ಹಾಕಿದೆ. ಇವಾಗ ಕುದಿಯುವಾಗಲೇ ನೀವು ಹಾಕಬೇಕು. ನನಗೆ ಮರೆತೋಗಿತ್ತು, ಹಾಗಾಗಿ ಮೀನು ಹಾಕಿದ ಮೇಲೆ ನಾನು ಉಪ್ಪನ್ನು ಸೇರಿಸಿದ್ದೆ. ನೀವು ಮೊದಲೇ ಹಾಕಿಬಿಡಿ, ಸ್ವಲ್ಪ ಉಪ್ಪು ಹಾಕಿ, ಯಾಕೆಂದರೆ ಮೀನಿಗೆ ಕೂಡ ಉಪ್ಪಿನ ಅಂಶ ಇರುತ್ತೆ. ಇವಾಗ ನಾವು ಇದಕ್ಕೆ ಫ್ರೈ ಮಾಡಿದ ಮೀನನ್ನು ಆ್ಯಡ್ ಮಾಡೋಣ. ಸಣ್ಣದಾಗಿ ಕುದಿ ಬರ್ತಾ ಉಂಟು ನೋಡಿ, ಆವಾಗ ಮೀನನ್ನು ಹಾಕಿಬಿಡಿ. ನೋಡಿ ಇವಾಗ ನಾನು ಇದಕ್ಕೆ ಉಪ್ಪನ್ನು ಸೇರಿಸಿದ್ದೀನಿ. ನಾನು ಹೇಳಿದಾಗೆ ನೀವು ಮೊದಲೇ ಉಪ್ಪನ್ನು ಸೇರಿಸಿಬಿಡಿ. ಇಲ್ಲಿ ಸ್ವಲ್ಪ ಗರಂ ಮಸಾಲವನ್ನು ಆ್ಯಡ್ ಮಾಡಿ. ಸ್ವಲ್ಪ ಜಾಸ್ತಿ ಹಾಕಿಬಿಡಿ, ಸ್ವಲ್ಪ ಗರಂ ಮಸಾಲವನ್ನು ಹಾಕಿ. ನೋಡಿ ಈ ರೀತಿ ಮೆಲ್ಲನೆ ತಿರುಗಿಸಿ ಇದನ್ನು ಮಿಕ್ಸ್ ಮಾಡಿ. ಇವಾಗ ಇದು ಚೆನ್ನಾಗಿ ಒಂದು ಕುದಿ ಬರಲಿ. ನೋಡಿ ಕುದಿ ಬಂತು, ಗ್ಯಾಸನ್ನು ಆಫ್ ಮಾಡಿದ್ದೀನಿ ನಾನು. ಎಷ್ಟು ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು. ಮೇಲ್ಗಡೆಯಿಂದ ಇವಾಗ ಕಸೂರಿ ಮೇಥಿಯನ್ನು ನಾನು ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿಯನ್ನು ಫ್ರೈ ಮಾಡಿ ಆಮೇಲೆ ಕೈಯಿಂದ ಸ್ವಲ್ಪ ಅದನ್ನು ಕ್ರಷ್ ಮಾಡಿ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ನೋಡಿ ಸಾರು ಇಷ್ಟು ದಪ್ಪ ಉಂಟು, ಚೆನ್ನಾಗುಂಟು, ತುಂಬ ಟೇಸ್ಟಿ ಆಗುತ್ತೆ. ಘಮ ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಒಮ್ಮೆ ಜಸ್ಟ್ ನೀವು ಇದನ್ನು ಟ್ರೈ ಮಾಡಿ. ಇದೇ ಮೀನಿಗೆಲ್ಲ ಪಾಂಪ್ಲೆಟ್ ಅಂಥದ್ದು ಯಾವುದೇ ದೊಡ್ಡ ಮೀನಿಗೆ ನೀವು ಈ ಮಸಾಲವನ್ನು ಹಾಕ್ಬೋದು. ಓಕೆ, ಇವತ್ತಿನ ಈ ರೆಸಿಪಿಯನ್ನು ನೀವು ಲೈಕ್ ಮಾಡಿದ್ದೀರಂತ ಎನಿಸ್ತೀನಿ. ಲೈಕ್ ಆಯ್ತಂತಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಹಾಗೂ ಟ್ರೈ ಮಾಡಿ ನೋಡಿ ಯಾವ ರೀತಿ ಆಗಿತ್ತಂತ ಹೇಳಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.